ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಸೊ ಚಿಯಾಂಗ್ ಮೈಲಿ ಅಷ್ಟು ದಿನದಿಂದ ಇದ್ವಿ. ಸೊ ಚಿಯಾಂಗ್ ಮೈ ಫುಲ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾಯಿತು. ಅಂದರೆ ಅಲ್ಲಿ ಲೋಕಲ್ ಥರ ವರ್ಕ್ ಮಾಡ್ಕೊಂಡಿದ್ದು. ಆಮೇಲೆ ಇವಾಗ ಹೋಗ್ತಾ ಇದ್ದೀವಿ, ಪ್ರಾಪರ್ ವೆಕೇಷನ್ ಇವಾಗ ನಮ್ಮದು ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾಕೆಂದರೆ ಇಷ್ಟು ದಿನ ಚೆಂದ ವರ್ಕ್ ಇತ್ತು, ಅವ್ರು ರಜೆ ತೊಗೊಂಡಿರಲಿಲ್ಲ. ಸೊ ಅದೇ ಅಲ್ಲೇ ಸುಮ್ಮನೆ ಓಡಾಡಿಕೊಂಡು ಏನು ಟೈಮ್ ಆಗುತ್ತೆ ಅವಾಗ ಸ್ವಲ್ಪ ನೋಡಿಕೊಂಡು ಇದ್ವಿ. ಸೊ ಇವಾಗ ಹೋಗ್ತಾ ಇದ್ದೀವಿ ನಾವು ಚಿಯಾಂಗ್ ಮಾಯಿಂದ ಪಟಾಯ. ಸೊ ಚಿಯಾಂಗ್ ಮಾಯಿಂದ ಮತ್ತೆ ನಾವು ಬ್ಯಾಂಕಾಕ್ ವಾಪಸ್ ಹೋಗಬೇಕು ಫ್ಲೈಟಲ್ಲಿ. ಸೊ ಬ್ಯಾಂಕಾಕಿಂದ ಆಲ್ಮೋಸ್ಟು 2 hours ಜರ್ನಿ. ಕಾರ್ ಅಥವಾ ಬಸ್ ನೀವೇನು ಬೇಕಾದ್ರೂ ತೊಗೋಬೋದು. ಸೊ ನೋಡಬೇಕು, ನಾವು ಮೇ ಬಿ ಕಾರಲ್ಲೇ ಹೋಗೋಣ ಅಂದ್ಕೊಂಡಿದ್ದೀವಿ, ಕ್ರ್ಯಾಬ್ ಏನಾದರೂ. ಸೊ ಅಲ್ಲಿಂದ ಹೋಗಿ ಇವಾಗ ಫಸ್ಟು ಬ್ಯಾಂಕಾಕ್ ಹೋಗಿ ಅಲ್ಲಿಂದ ನೆಕ್ಸ್ಟು ಮತ್ತೆ ನಾವು ಪಟಾಯಾಗೆ ಹೋಗ್ತೀವಿ. ಸೊ ಪಟಾಯಲ್ಲಿ ಏನೇನು ಮಾಡ್ತೀವಿ, ಹೇಗಿರುತ್ತೆ ನಮ್ಮದು ಫುಲ್ ಅಂತ ತೋರಿಸ್ತೀನಿ ನಾನು ನಿಮಗೆ. ಸೊ ಇವಾಗ ಇದ್ದೀವಿ ಚಿಯಾಂಗ್ ಮೈ ಏರ್ಪೋರ್ಟಲ್ಲಿ. ಇವತ್ತಿನ ದಿನ 12:30ಗೆ ನಮಗೆ ಫ್ಲೈಟ್ ಇದೆ. ಸೊ ಸೊ ಬಂದ್ವಿ ಪಟಾಯಾಗೆ. ಇಲ್ಲಿ ನಾವು ಬೀಚ್ ಹೋಟೆಲ್ ಅಲ್ಲ, ಇದು ಬೀಚ್ ಹೋಟೆಲ್ ಬುಕ್ ಮಾಡಿರೋದು, ಡಿವಾರಿ ಅಂತ. ಸೊ ಲೇಟ್ ಆಗೋಯ್ತು, ಫ್ಲೈಟ್ ಲೇಟ್ ಆಯಿತು, ಮತ್ತು ಅಲ್ಲಿಂದ ಇಲ್ಲಿ ಬರೋಷ್ಟರಲ್ಲಿ ಜರ್ನಿ ಕೂಡ ಲೇಟ್ ಆಗೋಯ್ತು. ಯಾಕೆಂದ್ರೆ ಇವತ್ತು ವೀಕೆಂಡ್ ಅಲ್ವಾ. ಸೊ ಮೇ ಬಿ ಲೋಕಲ್ಸ್ ಎಲ್ಲ ತುಂಬ ಬರ್ತಾರೆ ಅನಿಸುತ್ತೆ ಬ್ಯಾಂಕಾಕಿಂದ ಇಲ್ಲಿಗೆ. ಅದಕ್ಕೆ ನಾವು ಫಸ್ಟ್ ಇದು ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ. ಸೊ ನಮ್ಮ ಚಂದು ಅವರಿಗೆ ಇವತ್ತಿಂದ ಹಾಲಿಡೇಸ್, ಅವಾಗಿಂದ ವರ್ಕ್. ನಾವು ಲೋಕಲ್ ಥರ ಇದ್ದಿದ್ದಲ್ಲಿ ಅಲ್ವಾ, ಲೋಕಲ್ ಥರ ಕೆಲಸ ಮಾಡಿಕೊಂಡು ಕೆಫೆಲಿ ಹೆಂಗಿತ್ತಲ್ಲಿ, ಚೆನ್ನಾಗಿತ್ತಲ್ಲ. ಅಫಿಷಿಯಲಿ ಇವಾಗ ಹಾಲಿಡೇ ಸ್ಟಾರ್ಟ್. ಸೊ ರೂಮ್ ಇದು ಎಂಟ್ರೆನ್ಸ್. ನೆಕ್ಸ್ಟ್ ಇಲ್ಲಿ ವಾಶ್ರೂಮ್ ಚಿಕ್ಕದೆ. ಬಟ್ ನಾವು ಇದು ಸೆಲೆಕ್ಟ್ ಮಾಡೋದಕ್ಕೆ ಏನಂದರೆ ಬೀಚ್ ಹೋಟೆಲ್ ಮತ್ತೆ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದ್ದು. ಸೊ ನೆಕ್ಸ್ಟ್ ಇಲ್ಲಿ ಒಂದು ಬೆಡ್. ಜಿಯನ್ ಫೇವರೇಟ್ ಅಲ್ಲಿ ನಿನ್ನ ಫೇವರೇಟ್ ತೋರಿಸಿ. ವಾಟರ್ ನೋಡಿ. ಇಲ್ಲಿ ಬಾಟರ್ ಆ ಕಡೆಯಿಂದ ನೋಡ್ಬೋದು, ಈ ಕಡೆಯಿಂದ ವ್ಯೂ ನೋಡ್ಕೊಂಡು ಮಾಡಿ ಅಂತ ಸ್ನಾನ ಅವರು. ಸೊ ನನ್ನ ಫೇವ್ರೆಟ್ ಔಟ್ ಸೈಡ್ ತೋರಿಸ್ತೀನಿ, ಬನ್ನಿ ಹೋಗೋಣ. ಸೊ ಒಂದೊಂದ್ಸರಿ ಕ್ಯಾಮ್ರಾ ಏನಾಗ್ಬಿಡುತ್ತೆ ಅಂದರೆ ಹ್ಯುಮಿಡಿಟಿಗೆ ಫುಲ್ ಲೆನ್ಸ್ ಇದಾಗ್ಬಿಡುತ್ತೆ, ಕ್ಲಿಯರಾಗಿ ಬರಲ್ಲ. ಒಂದೊಂದ್ಸರಿ ಕ್ಯಾಮ್ರಾ ಹ್ಯುಮಿಡಿಟಿಗೆ ಲೆನ್ಸು ಕ್ಲಿಯರಾಗಿ ಬರಲ್ಲ. ಅಲ್ಲಿಂದ ನೋಡಿದ್ರೆ ಫುಲ್ ವ್ಯೂ. ನಾನು ಮೊಬೈಲಲ್ಲಿ ಶೂಟ್ ಮಾಡಿ ಹಾಕ್ತೀನಿ ಕ್ಲಿಪ್ಪಿಂಗ್ಸು, ನೀವು ನೋಡ್ಬೋದು. ಸೊ ಏನೋ ಸ್ಪೋರ್ಟ್ಸ್ ಎಲ್ಲ ಅಂದರೆ ವಾಟರ್ ಸ್ಪೋರ್ಟ್ಸ್ ಎಲ್ಲ ಆಡ್ತಿದ್ದಾರೆ, ನೋಡಬೇಕು. ಇವಾಗ ಕುತ್ಕೊಂಡು ಪ್ಲ್ಯಾನ್ ಮಾಡಬೇಕು. ಇಲ್ಲಿಂದ ಯಾವುದೋ ಬೀಚ್ ಇದು ಇರಂಗಿದೆ, ಚೆಂದು ರೆಸ್ಟೋರೆಂಟ್ ಅಲ್ಲಿ, ಅದು ಚೆನ್ನಾಗಿರಂಗಿದೆ ಅಲ್ವಾ. ನಮ್ಮ ಇಲ್ಲಿ ಈ ಕಡೆ ಎಂಟ್ರೆನ್ಸು ಅದೆಲ್ಲ ಬೀಚ್ ಹೋಟೆಲ್ ಅಂತ. ಸೊ ಹೌದಾ, ನಮ್ಮದೇ ಅಂತ ನೋಡ್ಬೇಕು, ಮೇ ಬಿ ನಮ್ದು ಏನೋ ಅಂತ. ಸೊ ಜಿಯನ್ ಅವನು ರೂಮ್ ಟೂರ್ ಮಾಡ್ತಿದ್ದಾನೆ. ಸೊ ಇವಾಗ ಹೋಗಿ ಶೂಟ್ ಮಾಡಬೇಕು. ಅವ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಬಾಸ್ ಬೇಬಿ ಜಿಯನ್ ಅಂತ. ಈ ಸರಿ ಏನೇನೋ ಮಾಡಿದ್ದಾನೆ ವಿಡಿಯೋಸ್ ಎಲ್ಲ ನೋಡಿ ಹೋಗೋದು. ಏನು ಒಂದು ಇವಾಗ ಆಲ್ರೆಡಿ ಈವ್ನಿಂಗ್ ಆಗಿಬಿಟ್ಟಿದೆ, ಬೇರೆ ಏನೂ ಮಾಡೋಕ್ಕಾಗಲ್ಲ. ಇಲ್ಲೊಂದು ಫೇಮಸ್ ಮಾಲ್ ಇದೆ, ಟರ್ಮಿನಲ್ 21 ಅಂತ. ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಬೀಚ್ ಹತ್ರ ಎಲ್ಲ ಓಡಾಡೋಣ. ವಾಕಿಂಗ್ ಸ್ಟ್ರೀಟ್ ಇದೆ, ವಾಕಿಂಗ್ ಸ್ಟ್ರೀಟ್ ನೋಡೋಣ ಸೊ ಹೆಂಗೆ ಅಂತ. ಸೊ ಒಬ್ಬೊಬ್ಬರೇ ವಾಕ್ ಮಾಡೋಕ್ಕೆ ಟ್ರೈ ಮಾಡಬೇಕಲ್ಲಿ, ನೋಡೋಣ ಹೆಂಗಾಗತ್ತೆ ಅಂತ. ಫ್ರೆಂಡ್ಸ್, ನಾನು ಅಗಾರೋದು ಕ್ಯಾಲಸ್ ರಿಮೂವರ್ ಯೂಸ್ ಮಾಡ್ತೀನಿ ಅಂತ ಕೇಳಿದ್ಮೇಲೆ ತುಂಬ ಜನ ಅದರ ಲಿಂಕ್ ಕೇಳ್ತಾ ಇದ್ರಿ. ಸೊ ಅದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಬಂದ್ವಿ. ಇಲ್ಲಿ ಕೆಳಗಡೆ ಫ್ಲೋರಲ್ಲಿ ಇದ್ದೀವಿ, ಇನ್ನು ಮೇಲ್ಗಡೆ ಎಲ್ಲ ಹೋಗಿ ನೋಡಬೇಕು ಏನೇನಿದೆ ಅಂತ. ನಾನು ನೋಡಿದ ಪ್ರಕಾರ ಒಂದೊಂದು ಫ್ಲೋರಲ್ಲಿ ಒಂದೊಂದು. ಇದು ಪ್ಯಾರಿಸ್ ಅಂತೆ,
ಸೊ ನೆಕ್ಸ್ಟು ಮೇಲ್ಗಡೆ ಹೋದರೆ ಯಾವುದಿದೆ ಅಂತ ನೋಡಬೇಕು. ಶಾಪಿಂಗ್ ಏನು ಅಷ್ಟೊಂದು ಮಾಡಿಲ್ಲ, ಬಟ್ ಮಾಲ್ ಮಾತ್ರ ತುಂಬ ಚೆನ್ನಾಗಿತ್ತು. ಒಂದೊಂದು ಫ್ಲೋರಲ್ಲಿ ಒಂದೊಂದು ಕಂಟ್ರಿದು ಅಂತ ಮಾಡಿದರು. ಸೊ ನೀವೇನಾದರೂ ಪಟಾಯಾಗಿ ಹೋದರೆ ಒಂದ್ಸರಿ ವಿಸಿಟ್ ಮಾಡಿ ನೋಡ್ಬೋದು. ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಏನಂದರೆ ನೆನ್ನೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಮಾಲ್ಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಆ ಮಾಲಲ್ಲಿ ಸುತ್ತಾಡಿದ್ವಿ. ಆಮೇಲೆ ಸ್ವಲ್ಪ ತೋರಿಸ್ದೆ ಅಷ್ಟೇ ಮಾಲು. ನಾರ್ಮಲ್ ಮಾಲೇ ಸುಮ್ಮನೆ, ಬಟ್ ಒಂದೊಂದು ಫ್ಲೋರ್ ಒಂದೊಂದು ಅಂತ ಮಾಡಿದ್ದಾರೆ. ಸೊ ಇವಾಗ ಬೆಳಗ್ಗೆದ್ದು ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಯಾಕೆಂದರೆ ನನ್ನ ಇಲ್ಲಿ ಬರೋಷ್ಟೇ ಟೈಮ್ ಆಗಿತ್ತು. ಆಮೇಲೆ ಅಲ್ಲೋದ್ವಿ, ಫುಲ್ ಮಳೆ ನಿಂತ್ಕೊಳ್ಳೇ ಇಲ್ಲ. ಆಮೇಲೆ ಇಂಡಿಯನ್ ರೆಸ್ಟೋರೆಂಟ್ ಇತ್ತು, ಅಲ್ಲೋಗಿ ತಿನ್ಕೊಂಡು ಬಂದ್ವಿ. ಸೊ ಏನಂದರೆ ನಾವು ಕೆಲವೊಂದು ದಿನ ನಾನ್ ವೆಜ್ ತಿನ್ನಲ್ಲ, ನಿಮಗೆ ಗೊತ್ತು. ಸೊ ಅದ್ರಲ್ಲಿ ಸ್ಯಾಟರ್ಡೇ ತಿನ್ನೋದಿಲ್ಲ. ಸೊ ಸ್ಯಾಟರ್ಡೇ ಅದರಿಂದ ಇಲ್ಲಿ ನಾನ್ ವೆಜ್ ತಾಯಿದಕ್ಕೆ ಹೋಗೋದಕ್ಕಿಂತ ನಾವು ವೆಜ್ಜಿಗೆ ತಾಯಿಗೆ ಹೋಗೋದಕ್ಕಿಂತ ಇಂಡಿಯನ್ ರೆಸ್ಟೋರೆಂಟ್ ಬೆಸ್ಟ್ ಅಂತ ಅನ್ನಿಸ್ತು. ಅದಕ್ಕೆ ಇಂಡಿಯನ್ ರೆಸ್ಟೋರೆಂಟ್ ಹೋಗಿದ್ವಿ, ಅಮೃತ್ಸರ್ ಅಂತ. ಸೊ ಓಕೆ, ಪರವಾಗಿಲ್ಲ, ಫುಡ್ ಚೆನ್ನಾಗಿತ್ತು. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು, ಬಟ್ ಫುಡ್ಡೆಲ್ಲ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ಸೊ ಇವತ್ತು ಬೆಳಿಗ್ಗೆನೇ ಎದ್ದ ವ್ಯೂ ಸೂಪರಾಗಿದೆ. ಸೊ ಬ್ರೇಕ್ಫಾಸ್ಟ್ಗೆ ಹೋಗ್ಬೇಕು ಇವಾಗ. ಸೊ ನಾವು ಚಿಯಾಂಗ್ ಮಾಯಿಲಿದ್ದಾಗ ಬ್ರೇಕ್ಫಾಸ್ಟ್ ಆಗ ತೊಗೊಂಡಿರಲಿಲ್ಲ, ಅಲ್ಲಿ ಲೋಕಲ್ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂದ್ಬಿಟ್ಟು. ಸೊ ಬೆಳಗ್ಗೆ ಎದ್ದು ಹೋಗಿ ತಿಂತಾ ಇದ್ವಿ ಡಿಫ್ರೆಂಟ್ ಕೆಫೇಸಲ್ಲಿ. ಸೊ ಇಲ್ಲಿ ಆಪ್ಷನ್ ಇರಲಿಲ್ಲ, ಈ ಥರ ವ್ಯೂ ಇರೋದು ಬೇಕಿತ್ತಲ್ಲ ಹೋಟೆಲು, ಅದಕ್ಕೆ ಇದೇ ಬುಕ್ ಮಾಡಿದ್ವಿ. ಸೊ ತೋರಿಸ್ತೀನಿ ನಾನು ನಿಮಗೆ ಹೆಂಗೆ ವ್ಯೂ ಇದೆ ಅಂತ. ಸೊ ಬೆಳಗ್ಗೆ ನೋಡ್ಬೋದು ನೀವು, ಆ ಕಡೆ ಎಲ್ಲ ಬೋಟ್ಸ್ ಎಲ್ಲ ಡಿಫ್ರೆಂಟ್ ಬೋಟ್ಸ್ ಎಲ್ಲ ನಿಂತಿದೆ. ಅದಾದಮೇಲೆ ಈ ಕಡೆಯಿಂದ ಬಂದರೆ ಕೆಲವರೆಲ್ಲ ವಾಕ್ ಮಾಡ್ತಿದ್ದಾರೆ. ನಾವು ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ವಾಕ್ ಮಾಡ್ತೀವಿ. ಸೊ ಅಲ್ಲಿ ಯೋಗ ಮಾಡ್ತಿದ್ದಾರೆ, ಗೊತ್ತಿಲ್ಲ ಅವರೆಲ್ಲ ಒಂದು ಗ್ರೂಪ ಎಲ್ಲ ಸುಮ್ಮನೆ ಇಲ್ಲಿ ಮೀಟಾಗಿ ಮಾಡ್ತಿರೋದ. ವ್ಯೂ ಮಾತ್ರ ಬ್ಯೂಟಿಫುಲ್ ಆಗಿದೆ. ಬೇಬಿ ರೆಡಿ? ಏನಕ್ಕೆ ರೆಡಿ? ಏನು ಮಾಡ್ತೀಯ ಟೈಗರ್? ಟಚ್. ಫ್ರೆಂಡ್ಸ್, ಇಲ್ಲೇ ನೋಡ್ಬೋದು, ಅಲ್ಲಿ ಕೂತಿದೆ ಒಂದು ಟೈಗರು, ನೋಡಿ ಅಲ್ಲಿ. ಸೊ ಏನು ಗೊತ್ತಾ, ಇಲ್ಲಿ ಬಂದೆ ನಾನು, ಬರೀ ಇಂಡಿಯನ್ಸೇ ಇದ್ದಾರೆ. ನಾನು ಮತ್ತೆ ಇಂಡಿಯಾಗೆ ಬಂದಿದ್ದೀನಿ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಪಟಾಯಲ್ಲಿ ನಾನು ನೋಡ್ತಾ ಇದ್ದೆ, ಇಂಡಿಯನ್ಸ್ ಜಾಸ್ತಿ ಕಾಣಿಸ್ತಾ ಇದ್ರು. ಚಿಯಾಂಗ್ ಮಾಯಲ್ಲಿ ಅಷ್ಟೊಂದು ಇಂಡಿಯನ್ಸ್ ಇರಲಿಲ್ಲ, ಒಂದು 2-3 ಜನ ಸಿಕ್ಕಿದ್ರು ಅಷ್ಟೇ. ಬಟ್ ಇಲ್ಲಿ ತುಂಬ ಜನ ಇದ್ದಾರೆ, ನೋಡಿದೆ ನಾನು. ನಾನು ಚೆಂದ ಬಂದಾಗ ಫುಕೆಟಲ್ಲಿ ಹೋಗಿದ್ವಿ ಟೈಗರ್ ಪಾರ್ಕ್ಗೆ. ಸೊ ಇವಾಗ ಇಲ್ಲಿ ಬಂದಿರೋದು, ಫಸ್ಟ್ ಟೈಮ್ ಹನಿಮೂನ್ ಬಂದಾಗ ಬಂದಿದ್ದು. ಅದು ಎಕ್ಸ್ಪೀರಿಯೆನ್ಸ್ ಆಮೇಲೆ ಚಂದಕ್ಕೆ ಹೇಳ್ತೀನಿ, ಹನಿಮೂನ್ ಎಕ್ಸ್ಪೀರಿಯೆನ್ಸು. ಸೊ ಜಿಯಾನಿಗೆ ಚಿಕ್ಕದಕ್ಕೆ ಮಾತ್ರ ಬಿಡೋದಂತೆ, 12 ಇಯರ್ಸ್ಗಿಂತ ಕೆಳಗಡೆ ಇರೋರು. ಸೊ Tiger rolling. Wait, mấy nghe mà em cái gì nè, cái quậy đó yêu nè, lại em cam phải yêu thôi, làm lại à, yêu, Daisy Tiger, no, tonight, come. ಫ್ರೆಂಡ್ಸ್ ನೋಡಿದ್ರಲ್ವಾ, ಒಳಗಡೆ ಮುಗೀತು. ಅದಕ್ಕೆ ದೊಡ್ಡದಕ್ಕೆ ಜಿಯನ್ ಬಿಡ್ತಾ ಇರಲಿಲ್ಲ. ಜಿಯನ್ಗೆ ಇವಾಗ ಚಿಕ್ಕದು ಕರ್ಕೊಂಡು ಹೋಗ್ಬೇಕು. ಇಲ್ಲಿ ಬಿಗ್ದಿದೆ, ಎಷ್ಟು ದೊಡ್ಡದು ಅಂತ ತೋರಿಸ್ತೀನಿ ನಾನು ನಿಮಗೆ. ಇದಕ್ಕೆ ನನಗೆ ಅಲೋ ಮಾಡಲ್ಲ ಅಂದರು. ನನಗೆ 160 ಸೆಂಟಿಮೀಟರ್ ನಾನು 5 ಫೀಟ್ ಇದ್ದೀನಿ ಕರೆಕ್ಟಾಗಿ. ಸೊ ಆಮೇಲೆ ಅವ್ರು ಹಂಗೆ ನೋಡ್ತಿಲ್ಲ, ಸ್ವಲ್ಪ ದಪ್ಪಕ್ಕಿದ್ರೆ ಹೈಟ್ ಎಲ್ಲ ಏನೋ ನೋಡ್ತಾನೆ ಇಲ್ಲ, ಹಂಗೆ ಬಿಟ್ಬಿಡ್ತಿದ್ದಾರೆ. ಒಂದು ಸ್ವಲ್ಪ ಸಣ್ಣಕ್ಕೆ ಚಿಕ್ಕದಾಗಿ ಕಾಣಿಸಿದ್ರೆ ಬಿಡೋದೇ ಇಲ್ಲ. ಬಟ್ ನಾವು ಫುಕೆಟಲ್ಲಿ ಹೋಗಿದಾಗ ಆ ಥರ ಎಲ್ಲ ಏನೂ ಇರಲಿಲ್ಲ ತಾನೇ. ಚಿಲ್ಡ್ರನ್ ಏಜ್ ಪ್ರಕಾರ ಆಯಿತು, ಹೈಟ್ ಇಲ್ಲ. ಆಮೇಲೆ ಚಿಕ್ಕ ಅಷ್ಟು ಅವಾಗೆಲ್ಲ ಇನ್ನೂ ಸಣ್ಣಕ್ಕೂ ಇದ್ವಿ, ಅವಾಗ ಏನಿರಲಿಲ್ಲ. ಬಟ್ ಇವಾಗ ಇಲ್ಲಿ ಸ್ವಲ್ಪ ಹಂಗೆ. ಸೊ ತೋರಿಸ್ತೀನಿ, ಇಲ್ಲಿ 2 ಬಿಗ್ ಟೈಗರ್ಸ್ ಇದೆ.
ಓಕೆ ಕಮ್ ದೇರ್ ಏನು ಮಾಡಲ್ಲ. ಸೆಟ್ ವೆರಿ ಗುಡ್. ಕಮ್ ಬಾ ಕೂಚೋ ನೀನು ಅವ್ರ ಜೊತೆ ಕೂಚೋ. ಎಸ್ ಟಚ್ ಮಾಡು. ಎಸ್ ವೆರಿ ಗುಡ್. ಕಮ್ ಫ್ರೆಂಡ್ ಕಮ್ ಫ್ರೆಂಡ್ ಬಾ ಟಚ್ ಮಾಡು. ಇಟ್ ಸ್ಲೀಪಿಂಗ್ ಡೂ ಹಿಂಗೆ ಟಾಚಿ ಮಾಡ್ತೀನಿ. ವೆರಿ ಗುಡ್. ಕಮ್ ಟಚ್. ಮಾಡು ಟಚ್ ಮಾಡು. ಇಟ್ಸ್ ನಥಿಂಗ್. ಎಸ್ ಕಮ್ ಇನ್ನು ಹತ್ರ ಬಾ. Started as a whisper, message from a new world. ಸೊ ಫ್ರೆಂಡ್ಸ್, ಏನಂದರೆ ನಾವು ತಂದಿದ್ದು ಕ್ಯಾಶ್ ಖಾಲಿ ಆಯಿತು. ಅದಕ್ಕೆ ಚಂದು ಇಲ್ಲಿ ಬ್ಯಾಂಕ್ ಹತ್ರ ಕೇಳ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಇಲ್ಲಿ ಫ್ಲೋಟಿಂಗ್ ಮಾರ್ಕೆಟಲ್ಲಿ ಇದ್ದೀವಿ. ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ. ನಾನು ಚಿಯಾಂಗ್ ಮೈಲೇ ಮಾಡಿಸ್ಬೇಕು ಅಂತ ಇತ್ತು, ಬಟ್ ಅಲ್ಲಿ ಟೈಮೇ ಆಗಿರಲಿಲ್ಲ. ಸೊ ಫೈನಲಿ ಇಲ್ಲಿ ಆಯಿತು ಫೋಟೋ ಶೂಟು ಮಾಡಿಸ್ಕೊಂಡಿದ್ದಾಯಿತು. ಇವಾಗ ಇಲ್ಲೆಲ್ಲ ಓಡಾಡ್ಕೊಂಡು ಇಲ್ಲೆಲ್ಲ ಲಂಚ್ ಮುಗಿಸ್ಕೊಂಡು ಹೋಗೋದು. ಸೊ ಇಲ್ಲಿದ್ದೀವಿ ಪಟಾಯ ಫ್ಲೋಟಿಂಗ್ ಮಾರ್ಕೆಟಲ್ಲಿ. ಸೊ ಫ್ಲೋಟಿಂಗ್ ಮಾರ್ಕೆಟ್ ಬ್ಯೂಟಿಫುಲ್ ಆಗಿದೆ. ನಾನು ಚಂದು ಆಲ್ರೆಡಿ ಒಂದ್ಸರಿ ನೋಡಿದ್ದೀವಿ. ಸೊ ಇವಾಗ ಇಲ್ಲೊಂದು ವಾಕ್ ಮಾಡಿಕೊಂಡು ಏನಾದರೂ ತಿನ್ನೋದು, ಶಾಪಿಂಗ್ ಮಾಡೋದಿದ್ದರೆ ಶಾಪಿಂಗ್ ಮಾಡೋದು ನೋಡೋಣ. ಬಟ್ ಎಂಟ್ರಿ ಫೀಸು ಪರ್ ಪರ್ಸನ್ 200 ಬಾತ್ ಅಂದರೆ ಆಲ್ಮೋಸ್ಟ್ 500 ರೂಪೀಸ್ ಒಬ್ರಿಗೆ. ಸೊ ಇಬ್ಬರಿಗೆ 1000 ರೂಪೀಸ್ ಮತ್ತು ಜಿಯನ್ಗೆ ಎಕ್ಸ್ಟ್ರಾ. ಸೊ ಎಲ್ಲ ಆಲ್ಮೋಸ್ಟ್ 2000 ರೂಪೀಸ್ ಆಯಿತು ಅನಿಸುತ್ತೆ. ಚಂದು ಕೇಳಬೇಕು, ನಂಗೆ ಸರಿಯಾಗಿ ಐಡಿಯಾ ಇಲ್ಲ ಚಂದು. ಸೊ ಫೋಟೋ ಶೂಟ್ಗೆ 1000 ಬಾತ್ ಆಯಿತು. ಜಸ್ಟು ಡ್ರೆಸ್ಸು ಮತ್ತು ನಾನು ಮೇಕಪ್ ಎಲ್ಲ ಹಾಕ್ಸ್ಕೊಳ್ಳಿಲ್ಲ. ಮೇಕಪ್ ಎಲ್ಲ ಹಾಕ್ಸ್ಕೊಂಡ್ರೆ ಜಾಸ್ತಿ ಆಗುತ್ತೆ. ನಂಗೆ ಮೇಕಪ್ ಎಲ್ಲ ಅಲ್ಲಿ ಯಾವ ಮೇಕಪ್ ಯೂಸ್ ಮಾಡ್ತಾರೋ ಅಂತ ಹಾಕ್ಸ್ಕೊಳ್ಳಿಲ್ಲ. ಜಸ್ಟ್ ನಮ್ಮ ಬಟ್ಟೆ ಮೇಲೆ ಬಟ್ಟೆ ಹಾಕ್ಕೊಂಡು ತಗ್ಸ್ಕೊಂಡ್ವಿ ಅಷ್ಟೇ ಫೋಟೋಸು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಹಂಗೆ ದುಬೈಗೆ ಹೋಗಿದ್ದಾಗಲೂ ಇದು ಮಾಡಿದ್ದೆ. ಸೊ ಇಲ್ಲೂ ಮಾಡಬೇಕಂತ ಇತ್ತು, ವಿಯೆಟ್ನಾಮಲ್ಲಿ ಮಾಡಬೇಕಂತ ಇತ್ತು, ಬಟ್ ಟೈಮೇ ಆಗಿಲ್ಲ ನಮಗೆ ವಿಯೆಟ್ನಾಮಲ್ಲಿ ಮಾಡೋದಕ್ಕೆ. ಸೊ ಇನ್ನು ಯುರೋಪಲ್ಲಂತೂ ಏನಿಲ್ಲ ಅವ್ರದ್ದು ಡ್ರೆಸ್ಸು. ಸೊ ನೋಡೋಣ ನೆಕ್ಸ್ಟ್ ಎಲ್ಲಿ ಹೋದಾಗ ಮತ್ತೆ ಏನೇನೆಲ್ಲ ಮಾಡ್ಬೋದು. ನಿಮಗೂ ಒಂದು ಐಡಿಯಾ ಬರುತ್ತೆ ಥೈಲ್ಯಾಂಡ್ ಬಂದಾಗ ಏನೆಲ್ಲ ಮಾಡ್ಬೋದು ಅಂತ. ನಮ್ಮದು ಫೋಟೋ ಶೂಟ್ದು ಫೋಟೋಸ್ ಬೇಕಂದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ನನ್ನ ಪೇಜು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಖುಷಿಯಾಗಿ ರಮ್ಯಾ ಅಂತ. ಸೊ ಅಲ್ಲಿ ಫುಲ್ ಟ್ರಿಪ್ದು ಫೋಟೋಸು ಮತ್ತು ಪುಟ್ ವೀಡಿಯೋಸ್ ಎಲ್ಲ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ. ಏನೋ ಗೊತ್ತಿಲ್ಲ, ಇಲ್ಲಿ ಥೈಲ್ಯಾಂಡಲ್ಲೂ ಅಷ್ಟೇ ಮತ್ತು ಇಲ್ಲಿಗೆ ಬೇರೆ ಕಂಟ್ರಿಗೆ ಬರೋರು ಎಲ್ಲರೂ ಇದನ್ನು ತೆಗೆದು ಮುಗಿಸ್ತಾನೆ ಇರ್ತಾರೆ. ಅದಕ್ಕೆ ನಾನು ತೊಗೊಂಡಿದ್ದೀನಿ. ಸ್ಮೆಲ್ ಚೆನ್ನಾಗಿದೆ ಒಂಥರ ಅರ್ಪ್ಸ್ ಎಲ್ಲ. ಚಂದನು ಟ್ರೈ ಮಾಡಿದ್ರು. ಏನಾಯ್ತು ಚಂದು? ನಮ್ಮದು ವಿಕ್ಸು ಅಮೃತಾಂಜನ್ ಕಂಬೈನ್ ಥರ ಇದೆ. ಸೊ ಸ್ಮೆಲ್ ಒಂಥರ ಚೆನ್ನಾಗಿದೆ, ರಿಲ್ಯಾಕ್ಸಿಂಗ್ ಆಗಿದೆ. ಸೊ ಇಲ್ಲಂತೂ ಎಳ್ಕೊತಾನೆ ಇರ್ತಾರೆ, ಅವಾಗ ಎಲ್ಲರ ಕೈಲೂ ಇರುತ್ತೆ. ಸೊ ಅದಕ್ಕೆ ನಾನು ಒಂದು ಟ್ರೈ ಮಾಡೋಣ ತೊಗೊಂಡೆ. ಈಗ ಮ್ಯಾಂಗೋ ಜ್ಯೂಸ್ ತೊಗೊಂಡಿದ್ದೀವಿ. ಸೊ ಮ್ಯಾಂಗೋ ಫೇಮಸ್ ಅಲ್ವಾ ಥೈಲ್ಯಾಂಡು. ಹೆಂಗಿತ್ತು ಫೋಟೋ ಶೂಟ್ ಚಿನಿಮಾ? ನೈಸ್. ಒಂದು ಮ್ಯಾಂಗೋ ಜ್ಯೂಸ್ ತೊಗೊಂಡು ಕುಡ್ದಿದ್ದಾದಮೇಲೆ ನಾವು ಫುಲ್ ಫ್ಲೋಟಿಂಗ್ ಮಾರ್ಕೆಟ್ ನೋಡೋಣ ಅಂದ್ಬಿಟ್ಟು ಹೊರಟ್ವಿ. ಬೋಟ್ ರೈಡ್ ಏನು ತೊಗೊಳ್ಳಿಲ್ಲ ನಾವು, ಸುಮ್ಮನೆ ಹಾಗೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ತುಂಬ ಟೈಮ್ ತೊಗೋತು ಅಂತ ಹೇಳ್ಬೋದು, ಯಾಕೆಂದರೆ ಜಿಯನ್ನು ಅದನ್ನು ನೋಡಿಕೊಂಡು ಇದನ್ನು ನೋಡಿಕೊಂಡು ಆಟ ಆಡ್ಕೊಂಡು ಬರ್ತಿದ್ನಲ್ಲ ಅದಕ್ಕೆ. ಸೊ ಆಲ್ಮೋಸ್ಟ್ ಒಂದು 3 to 4 hours ಅಲ್ಲೇ ಇದ್ವಿ. ಫುಡ್ ಏನಾದರೂ ಟ್ರೈ ಮಾಡಬೇಕು ಅಂತಿದ್ರೆ ನೀವು ತೊಗೊಂಡು ಟ್ರೈ ಮಾಡ್ಬೋದು. ಬಟ್ ಶಾಪಿಂಗ್ ಮಾತ್ರ ಮಾಡೋದಕ್ಕೆ ಹೋಗಬೇಡಿ, ಯಾಕೆಂದರೆ ಶಾಪಿಂಗ್ ತುಂಬ ಜಾಸ್ತಿ ಹೇಳ್ತಾರೆ ಫ್ಲೋಟಿಂಗ್ ಮಾರ್ಕೆಟಲ್ಲಿ. ಯಾಕೆಂದರೆ ಫ್ಲೋಟಿಂಗ್ ಮಾರ್ಕೆಟ್ ಅಂದರೆ ಟೂರಿಸ್ಟ್ ಜಾಸ್ತಿ ಬರ್ತಾರೆ ಅಲ್ವಾ. ಸೊ ಅದರಿಂದ ಶಾಪಿಂಗು ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ.
hear listening for me. ಇದು ಬಂದು ಥಾಯ್ ಪ್ಯಾನ್ ಕೇಕ್. ಇದನ್ನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ನಾನು ತಗೊಂಡು ಟ್ರೈ ಮಾಡಿದೆ. ಟೇಸ್ಟ್ ಪರವಾಗಿರಲಿಲ್ಲ, ಓಕೆ ಆಗಿತ್ತು. ಫ್ರೆಂಡ್ಸ್ ಏನು ಗೊತ್ತಾ, ಇದಕ್ಕೆ ಹೋಗಿದ್ವಲ್ಲ, ಸೊ ಫ್ಲೋಟಿಂಗ್ ಮಾರ್ಕೆಟ್ ಆದಮೇಲೆ ಜಮ್ಸ್ ಇದಕ್ಕೆ ಹೋಗಿದ್ವಿ, ಅಲ್ಲಿ ಗ್ಯಾಲರಿಗೆ. ಸೊ ಅಂದರೆ ಸ್ಟೋನ್ಸು ಡೈಮಂಡ್ಸ್ ಎಲ್ಲ ಬರುತ್ತಲ್ಲ, ಅದು ಪರ್ಲ್ಸ್ ಎಲ್ಲ. ಸೊ ಅಲ್ಲಿ ಶೂಟ್ ಮಾಡೋ ಆಗಿರಲಿಲ್ಲ, ಅದಕ್ಕೆ ಅಲ್ಲೇನು ಜಾಸ್ತಿ ಶೂಟ್ ಮಾಡಲಿಲ್ಲ. ಆಮೇಲೆ ಬಂದು ರೂಮಲ್ಲಿ ರಿಲ್ಯಾಕ್ಸ್ ಮಾಡಿ ಇವಾಗ ಮತ್ತೆ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಊಟ ಮಾಡಿಕೊಂಡು ಹಂಗೆ ಎಲ್ಲ ಸುತ್ತಾಡಿಕೊಂಡು ಬರೋಣ ಅಂತ. ನೆನ್ನೆ ಹೋದ್ವಿ, ಮಳೆ ಬಂದುಬಿಡ್ತು, ಆಗಲಿಲ್ಲ. ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಹೋದ್ವಾ, ಮತ್ತೆ ಮಳೆ ಬರ್ತಾ ಇದೆ ಸ್ವಲ್ಪ. ಅದಕ್ಕೆ ಇಲ್ಲೇ ರೂಮ್ ಹತ್ರನೇ ನಮ್ಮದು ಹೋಟೆಲಲ್ಲೇ ಒಂದು ಸೀ ಫುಡ್ ರೆಸ್ಟೋರೆಂಟ್ ಇದೆ ಕೆಳಗಡೆ. ಸೊ ಅಲ್ಲೇ ಕುತ್ಕೊಂಡು ಇವಾಗ ತಿಂತಾ ಇದೀವಿ. ಲೈವ್ ಮ್ಯೂಸಿಕ್ ಇದೆ. Started as a whisper, message from a new world I'd never known. ಸೊ ಇವಾಗ ಅಲ್ಲಿ ಮಧ್ಯಾಹ್ನದಿಂದ ಸೆಂಟ್ರಲ್ ಹತ್ರ ಹೋಗುವಂತ ಮಳೆ ಏನು ಬರ್ತಿಲ್ಲ. ಅದಕ್ಕೆ ಇದು ಇವ್ರದ್ದು ಟುಕ್ ವ್ಯಾನ್, ಟುಕ್ಕೆಲ್ಲ ವ್ಯಾನ್ ಥರ ಇದೆ, ಏನು ಹೇಳ್ತಾರೋ ಗೊತ್ತಿಲ್ಲ. ಸೊ ಅದ್ರಲ್ಲಿ ಹೋಗ್ತಾ ಇದ್ದೀವಿ. ಸೊ ಹಿಂಗೆ ಚೆನ್ನಾಗಿ ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ. ಇದು ನೀವು ಎಂಜಾಯ್ ಮಾಡ್ತಿದ್ದಾರೆ ಅದು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ವ್ಲಾಗ್ ನೋಡ್ತಾ ಇದ್ರಿ. ನಿನ್ನೆ ಏನಾಯಿತು ಅಂದರೆ ಅವ್ರು ಆಕ್ವಾಮ್ಯಾನ್ ಟಾಯ್ ತೊಗೊಂಡ್ರು. ಸೊ ಏನಂದರೆ ಅವ್ನಿಗಿಲ್ಲಿ ಸ್ವಲ್ಪ ಮಾರ್ಕ್ ಆಗಿದೆ, ಯಾಕೆಂದರೆ ಇಲ್ಲಿ ಬಂದಿದ್ದ ತಕ್ಷಣ ಚಿಯಾಂಗ್ ಮಾಯಿಲಿ ಪೂಲ್ ಹತ್ರ ಹೋದಾಗ ಬಿದ್ದುಬಿಟ್ಟಿದ್ದ. ಸೊ ಇವಾಗ ಎಲ್ಲ ವಾಸಿ ಆಗಿದೆ. ಸೊ ನಿನ್ನೆ ಅಲ್ಲಿ ಹೋದ್ವಾ, ಮತ್ತು ಇಲ್ಲಿಂದ ಊಟನ ಮಾಡಿಕೊಂಡು ಮಳೆ ಇಲ್ಲ ಅಂದ್ಬಿಟ್ಟು ಅಲ್ಲಿ ಹೋದ್ವಿ. ಅಲ್ಲಿ ಸ್ವಲ್ಪ ವಾಕಿಂಗ್ ಸ್ಟ್ರೀಟ್ ಒಳಗಡೆ ಎಲ್ಲ ಈ ಕಡೆ ಎಲ್ಲ ವಾಕ್ ಮಾಡಿಕೊಂಡು ಆಮೇಲೆ ಸೊ ವಾಪಸ್ ಬಂದುಬಿಟ್ವಿ. ಸೊ ಅಂದರೆ ಕ್ಯಾಬ್ ಬುಕ್ ಮಾಡ್ಕೊಂಡು 12 ಗಂಟೆ ಆಗಿತ್ತು, ವಾಪಸ್ ಬಂದುಬಿಟ್ವಿ. ಇವಾಗ ಎದ್ದು ನೋಡಿದ್ರೆ ಬೆಳಗ್ಗೆನೇ ಮಳೆ ಬರ್ತಾಯಿದೆ. ಇವತ್ತು ಲಾಸ್ಟ್ ಡೇ ಪಟಾಯಲ್ಲಿ. ಸೊ ನಾಳೆ ಫುಕೆಟ್ ಹೋಗಬೇಕು. ಫುಕೆಟಲ್ಲಿ ಅಂದರೆ ಇಲ್ಲಿಂದ ಅರ್ಲಿ ಮಾರ್ನಿಂಗೇ ಹೋಗಬೇಕು, ಯಾಕೆಂದರೆ ಮತ್ತೆ ಬ್ಯಾಂಕಾಕ್ ಹೋಗಿ ಬ್ಯಾಂಕಾಕಿಂದ ಫ್ಲೈಟ್ ತೊಗೊಂಡು ಫುಕೆಟ್ಗೆ ಹೋಗಬೇಕು. ಸೊ ಅದು ಪ್ಲ್ಯಾನ್ ಇರೋದು. ಇಲ್ಲಿಂದ 6 ಹೊರಡೋಣ ಅಂತ. ಇವಾಗ ಬ್ರೇಕ್ಫಾಸ್ಟ್ ಹೋಗ್ಬೇಕು. ಗೊತ್ತಿಲ್ಲ ಇವತ್ತೆಲ್ಲ ಪ್ಲ್ಯಾನ್ಸ್ ಏನಾಗುತ್ತೆ ಅಂತ. ಇಲ್ಲೊಂದು ಐಲ್ಯಾಂಡ್ ಇತ್ತು, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಜಿಯನ್ ಏನೋ ಸ್ವಲ್ಪ ವಾಟರ್ ಸ್ಪೋರ್ಟ್ಸ್ ಎಲ್ಲ ಹಂಗೆ ಮಾಡಬೇಕು ಅಂತಿದ್ದ, ಚಂದೂ ಮಾಡಬೇಕು ಅಂತಿದ್ರು. ಸೊ ನನಗೆಲ್ಲ ಏನು ವಾಟರ್ ಸ್ಪೋರ್ಟ್ಸ್ ಇಷ್ಟ ಇಲ್ಲ, ಜಸ್ಟ್ ವಾಟ್ರಲ್ಲಿ ಆಟ ಆಡ್ತೀನಿ ಅಷ್ಟೇ ನಾನು. ಸೊ ಇಲ್ಲೊಂದಿಗೆ ಮಾಲ್ ಇತ್ತು, ಅಲ್ಲಿ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸುಮ್ಮನೆ ಏನಾದ್ರು ನೋಡೋಣ ಇಷ್ಟ ಆದರೆ ಅಂತ. ನನ್ನ ಶಾಪಿಂಗ್ ಐಡಿಯಾಸ್ ಇರೋದೆಲ್ಲ ಬ್ಯಾಂಕಾಕಲ್ಲಿ, ಅಲ್ಲಿ ತೋರಿಸ್ತೀನಿ ಎಲ್ಲೆಲ್ಲಿ ಶಾಪಿಂಗ್ ಮಾಡ್ಬೋದು, ಎಷ್ಟೆಲ್ಲ ಶಾಪಿಂಗ್ ಮಾಡಿದೆ ಅಂತ. ಗೇಮ್ ಆಡೋದು ಏನು ಗೊತ್ತಾ, ನೆನೆ ಅಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ರೋಡಲ್ಲಿ ಫುಲ್ಲು ಎಲ್ಲರೂ ಇಲ್ಲಿ ತಾಯಿ ಲೇಡೀಸ್ ಇರ್ತಾರಲ್ಲ ಅವರು, ಇಲ್ಲೆಲ್ಲರೂ ಫ್ರೆಂಡ್ಲಿನೇ. ಬಟ್ ಜಿಯನ್ ಅಂತೂ ಎಲ್ಲರೂ ಓ ಬೇಬಿ ಬೇಬಿ ಹೆಂಗೆ ಚಿನಿಮ ಹೆಂಗೆ ಕರಿತಿದೆ ಹಾಂ ಬೇಬಿ, ಅದೇನೋ ಅವ್ರ ಲ್ಯಾಂಗ್ವೇಜ್ ಏನೋ ಕರಿತಿದ್ರಲ್ಲ, ಕ್ಯೂಟ್ ಅನ್ನೋಕ್ಕೆ. ಕ್ಯೂಟ್, ಅದಕ್ಕೆ ನೀನೇನು ಹೇಳ್ತಿದ್ದೆ? ಎಲ್ಲರೂ ಫುಲ್ ಸಾಕಾಗತ್ತೆ, ಎಲ್ಲ ಟಚ್ ಮಾಡೋಕ್ಕೆ ಬರ್ತಾರೆ. ನಾನು ಜಾಸ್ತಿ ಟಚ್ ಮಾಡಿಸಲ್ಲ, ಚಂದು ಹೋಗ್ಲಿ ಬಿಡಿ ಏನಾಗಲ್ಲ ಅಂತಾರೆ. ಬಟ್ ನಾನು ಅಷ್ಟೊಂದು ಮಾಡಿಸಲ್ಲ, ಯಾರು ಕೇಳಿ ಟಚ್ ಮಾಡಿಸಲ್ಲ ಅವನನ್ನು. ಸೊ ನೋಡ್ಬೇಕು, ಇವಾಗ ಬ್ರೇಕ್ಫಾಸ್ಟ್ ಮುಗಿಸಿ ಆಮೇಲೆ ಬೇರೆ ಪ್ಲ್ಯಾನ್ಸ್ ಹೆಂಗೆ ಆಗುತ್ತೆ ನೋಡೋಣ. ಮಳೆ ಒಂದೊಂದ್ಸರಿ ಏನು ಮಾಡೋಕ್ಕಾಗಲ್ಲ. ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಬಂದಿದ್ದಾಯಿತು, ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ. ಸೊ ಮಳೆ ಬಂದೆ ಒಂದೊಂದ್ಸರಿ ಬೋಟೆಲ್ಲ ಹೋಗೋದಕ್ಕೆ ಬಿಡಲ್ಲ, ಗೊತ್ತಿಲ್ಲ. ಸೊ ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಎಲ್ಲ ಹೋಗ್ತಿದ್ರೆ ಹೋಗೋದು, ಇಲ್ಲಾಂದರೆ ಬೇರೆ ಏನಾದರೂ ಅದಕ್ಕೆ ಬೇರೆ ಪ್ಲ್ಯಾನ್ಸ್ ಮಾಡ್ಕೊಳ್ಳೋದು. ಫಸ್ಟ್ ಇವಾಗ ಅಲ್ಲೊಂದು ಮಾಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ಅದನ್ನು ನೋಡಿಕೊಂಡು 10 ಇಯರ್ಸ್ ಅಂದರೆ ನಾನು ಚಂದು ಫಸ್ಟ್ ಟೈಮ್ ಹನಿಮೂನ್ ಬಂದಾಗ ಒಂದು ಫೋಟೋ ತೊಗೊಂಡಿದ್ವಿ ಮುಂದೆ. ಇವತ್ತು ತಗೊಳ್ಳೋಣ ಚಂದ್ರ ಮುಂದೆ ನಿಂತ್ಕೊಂಡು, ಪಟಾಯ ಸಿಟಿ ಅಂತ ಬಂದಿರ್ತಲ್ಲ ಅದು ಮುಂದೆ ನಿಂತ್ಕೊಂಡು ನಾವಿಬ್ಬರು ಒಂದು ಫೋಟೋ ತೊಗೊಂಡಿದ್ವಿ. ಅದಕ್ಕೆ ನಾನು ಇವಾಗ ಮತ್ತೆ ನಿಂತ್ಕೊಂಡು ಫೋಟೋ ತೊಗೊಳ್ಳೋಣ ಅಂತ ಚಂದ್ರಿಗೆ ಹೇಳ್ತಾ ಇದ್ದೀನಿ. ಸೊ
ಅವ್ರು ಇವತ್ತಿಂದ ಅಫಿಷಿಯಲ್ ಆಗಿ ಹಾಲಿಡೇಸ್ ಸ್ಟಾರ್ಟ್ ಅವರಿಗೆ, ಅದಕ್ಕೆ ನೀಲೇನೋ ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಕೆಲಸ ಮಾಡ್ತಿದ್ದೆ. ಸ್ವಲ್ಪ ಎಡಿಟಿಂಗ್ ಆಗಿದೆ, ಬ್ಯಾಕ್ ಟು ಬ್ಯಾಕ್ ಬ್ಲಾಗ್ಸ್ ಹಾಕಬೇಕು. ಬಟ್ ವೆಕೇಷನಲ್ಲಿ ಕಷ್ಟನೇ. ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದೀನಿ, ಇನ್ನೂ ಸ್ವಲ್ಪ ಇದೆ. ಬಂದಮೇಲೆ ಕುತ್ಕೊಂಡು ಮಾಡಿ ಅದು ನಾಳೆ ಅಟ್ಲೀಸ್ಟ್ ಪಬ್ಲಿಷ್ ಮಾಡಿ, ನಾಳೆ ಮತ್ತೆ ಇನ್ನೊಂದು ಪಬ್ಲಿಷ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಅಂದರೆ ನಾಳೆ ಮತ್ತೆ ಫ್ಲೈಟಲ್ಲಿ ಹೋಗ್ಬೇಕಲ್ಲ, ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಕುತ್ಕೊಂಡು ಮಾಡಬೇಕಂತ ಗೊತ್ತಿಲ್ಲ, ನೋಡೋಣ. ಒಂದೊಂದ್ಸರಿ ಮಲಗ್ಬಿಡ್ತೀನಿ ನಾನು. ಸೊ ಇದು ನಂದು ಔಟ್ಫಿಟ್. ಜಿಯನ್ ಏನು ಹೇಳ್ತಿದ್ದೀನಿ ಗೊತ್ತಾ, ಇದು ಗರ್ಲ್ ಮಕ್ಕಳು ಡ್ರೆಸ್ ಅಂತೆ ನೋಡಿ. ಫ್ರೆಂಡ್ಸ್, ಸೊ ಇವಾಗ ಮತ್ತೆ ಟುಕ್ ತೊಗೊಂಡ್ವಿ. ನೆನೆ ಟುಕ್ಕಲ್ಲಿ ಹೋದಾಗಿಂದ ಟುಕ್ಕಲ್ಲೇ ಓಡಾಡ್ತಿದ್ದೀವಿ. ಎಷ್ಟೊತ್ತಾಯಿತು ಬಂದು ನಾವು ಇಲ್ಲೇ ಓಡಾಡ್ಕೊಂಡಿದ್ವಿ. ಇಲ್ಲಿ ನೋಡಿ ನಮ್ಮ ಬೇಬಿ ಇವತ್ತು ಫುಲ್ಲು ಥೈಲ್ಯಾಂಡ್ ಡ್ರೆಸ್ ಹಾಕ್ಕೊಂಡು ನಾವು ಫಸ್ಟ್ ಟಿಕೆಟ್ ತೊಗೊಂಡಾಗ 2 o'clock ಕರೆಕ್ಟಾಗಿ ಹೊರಡುತ್ತೆ ಸ್ಪೀಡ್ ಬೋಟ್ ಅಂದರು. ಬಟ್ ಅದು ಹಾಫ್ ಆನ್ ಅವರ್ ಲೇಟಾಗೇ ಆಯಿತು ಅಂತ ಹೇಳ್ಬೋದು. ಅದರಿಂದ ನಮಗೆ ಐಲ್ಯಾಂಡಲ್ಲಿ ಕೂಡ ಕಮ್ಮಿ ಟೈಮ್ ಸಿಗುತ್ತೆ. ಬಂದ್ವಿ, ಇಲ್ಲಿ ಕುತ್ಕೊಂಡಿದ್ದೀವಿ. ಸ್ಪೀಡ್ ಬೋಟಲ್ಲಿ ಬರ್ಬೇಕಾದ್ರೆ ನಾನು ಜಾಸ್ತಿ ಶೂಟ್ ಮಾಡೋಕೆ ಹೋಗಲಿಲ್ಲ, ಹಿಂಗೆ ಅಂತ ಹೋಗ್ತಾ ಇತ್ತು. ಸೊ ಅದಕ್ಕೆ ಜಾಸ್ತಿ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇಲ್ಲಿ ಸ್ಪೀಡ್ ಬೋಟು ಅದೇ ಟೋಟಲು 3 ಜನಕ್ಕೆ 900 ಬಾತು ಹೋಗಿ ಬರೋದಕ್ಕೆ. 3 o'clock ಬರುತ್ತಂತೆ, 5 o'clock ಇಲ್ಲಿಂದ ಪಿಕಪ್ ಮಾಡ್ತಾರೆ. ಸೊ ಹೋಗೋದು. ಲಾಸ್ಟ್ ಟೈಮ್ ನಾನು ಚಂದ ಫೆರಿಲೇ ಬಂದುಬಿಟ್ಟಿದ್ವಿ, ಅವ್ರದ್ದು ಗೌರ್ಮೆಂಟ್ ಫೆರಿ ಇರುತ್ತಲ್ಲ ಅದು. ನಾವು ಚಂದ ಬಂದಿದ್ದಾಗ. ಸೊ ಇದು ಓಕೆ, ಚೆನ್ನಾಗಿತ್ತು. ಜಿಯನ್ ಚೆನ್ನಾಗಿ ಎಂಜಾಯ್ ಮಾಡ್ದೆ. ಜಿಯನ್ ಏನಾದ್ರು ವಾಟರ್ ಸ್ಪೋರ್ಟ್ಸ್ ಆಡಬೇಕಂತ ನೋಡ್ಬೇಕಿನ್ನ ಡಿಸೈಡ್ ಮಾಡಿಲ್ಲ, ಬೀಚ್ಗೆ ಹೋಗೋದಾ ಇಲ್ವಾ ಅಂತ. ಸೊ ಇಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕಿರುತ್ತೆ, ಅಲ್ಲಿ ಹೋಗಿ ಚೇಂಜ್ ಮಾಡ್ಕೋಬೇಕು. ಮತ್ತು ಇಲ್ಲ ಶವರ್ ಬೇಕಂದರೆ ಸಪ್ರೇಟಾಗಿ ಮಾಡಬೇಕಂತ. ಇಲ್ಲ ನನಗೆ ಇಲ್ಲೆಲ್ಲ ಶವರ್ ತೊಗೊಳಕ್ಕಿರುತ್ತೆ, ಅಟ್ಲೀಸ್ಟ್ ಒಂಚೂರು ಡ್ರೆಸ್ ಪರವಾಗಿಲ್ಲ. ಇನ್ನೂ ಡಿಸೈಡ್ ಮಾಡಿಲ್ಲ, ನೋಡಬೇಕು. ಇವರಿಬ್ಬರು ಆಟ ಆಡೋಕ್ಕಂತೂ ಹೋಗ್ತಾರೆ, ಇವರಿಬ್ಬರು ಇಲ್ಲೇ ಮಾಡ್ಕೊತಾರೆ. ಸ್ವಿಮ್ ಸೂಟ್ ಹಾಕ್ಕೊಂಡು ಹೋಗಿ ಮಾಡ್ತಾರೆ. ಹಲೋ ಯುವನ್ ಮೇಕೆ ಫ್ರೆಂಡ್ಸ್, ಡ್ರೆಸ್ ಚೇಂಜ್ ಮಾಡೋದು ಬೇಡ ಅಂದ್ಕೊಂಡೆ, ಬಟ್ ಮಾಡ್ಕೊಂಡು ಬಂದೆ. ಚಂದು ಇಲ್ಲ ಮಾಡ್ಕೊಂಡು ಬಾ ಅಂತಂದು. ಸೊ ಬಿಸಿಲು, ಇದು ಏರ್ ಕಲರ್ ಶೇಡು ಎಲ್ಲ ಒಂಥರ ಕಾಣಿಸ್ತಿದೆ, ಹೇಗಾಗೋ ಕಾಣಿಸ್ತಿದ್ದೀನಿ. ನಾನು ನೋಡ್ಕೊಳ್ಳೋಕ್ಕೆ ಇಷ್ಟ ಆಗ್ತಿಲ್ಲ. ಕಲರ್ ಕಡಿಮೆ ಆಗಿಬಿಟ್ಟಿದ್ದೀನಿ, 2-3 ರೌಂಡ್ ಬ್ಲ್ಯಾಕ್ ಆಗಿದ್ದೀನಿ. ಹೇರ್ಸ್ ಎಲ್ಲ ಅಷ್ಟೇ, ಇಲ್ಲಿ ಹ್ಯುಮಿಡಿಟಿ ಎಲ್ಲ ಇದೆಯಲ್ಲ ಅದಕ್ಕೆ. ಚಿನ್ನು ಅಂತ ಇನ್ನೂ ಜಾಸ್ತಿ ಆಗಿಬಿಟ್ಟಿದ್ದಾನೆ. ನನಗೇನೋ ಹೋದ ತಕ್ಷಣ ಏನಾದರೂ ಮಾಡ್ಕೊಂಬಿಡ್ಬೋದು, ಡಿಟ್ಯಾನ್ ಪ್ಯಾಕು ಅದು ಇದು ಹಾಕ್ಕೊಂಡು. ಬಟ್ ಜಿಯನ್ಗೆ ನನಗೆ ಸ್ವಲ್ಪ ಅವನ ಕ್ಯಾಸ್ಟರ್ ಆಯಿಲು ಮತ್ತು ಕಡಲೆ ಹಿಟ್ಟು ಬಿಟ್ಟರೆ ಬೇರೆ ಏನೂ ಹಾಕಲ್ಲ. ನೋಡಬೇಕು ಹೆಂಗಾಗುತ್ತೆ ಅಂತ. ಬಟ್ ವೆಕೇಷನ್ಗೆ ಬಂದಾಗ ಎಂಜಾಯ್ ಕೂಡ ಮಾಡಬೇಕು. ಟ್ಯಾನ್ ಹಾಕ್ತೀವಿ ಅಂದ್ಬಿಟ್ಟು ಅಲ್ಲೇ ಕುತ್ಕೊಳ್ಳೋಕ್ಕಾಗಲ್ಲ. ನೋಡೋಣ ಹೆಂಗಾಗುತ್ತೆ ಅಂತ. ಮರಳಲ್ಲಿ ಆಡಬೇಕು ಅಂತ ನಾನು ಅಲ್ಲಿ ಬಿಟ್ಟಿಲ್ಲ, ಇನ್ನೂ ಬಿಸಿಲು ಅಂತ ಇಲ್ಲೇ ಕೂರಿಸಿದ್ದೀನಿ ಶೇಡಲ್ಲಿ.
ಸೊ ಜಿಯನ್ ಬೇಬಿ ಅವರು ರೆಡಿ ಹೋಗೋದಕ್ಕೆ. ಅವರು ಏನ್ರಲ್ಲಿ ಹೋಗ್ಬೇಕಂತೆ ಚಂದು? ಇದು ಬೈಕ್ ಅಂತ, ವಾಟರ್ ಬೈಕ್ ಅಲ್ಲಿ ಹೋಗ್ಬೇಕು ಅಂತ. ಜೆಟ್ ಸ್ಕೀ ಅವ್ರು ಕರೆಯೋದು ಜೆಟ್ ಸ್ಕೀ, ಬಟ್ ಅವನು ಹೇಳೋದು ವಾಟರ್ ಬೈಕ್. ಬೋಟ್ ಬೈಕ್ ಚಿನಿಮಾ ವಾಟರ್ ಬೈಕ್. ಓಕೆ. ಸೊ ಜಿಯಾನ್ ಹೋಗ್ತಿರೋದ್ರಿಂದ ಸುಮ್ಮನೆ ಸ್ಲೋ ಆಗಿ ಹೋಗಿ ಬರ್ತಾರಷ್ಟೇ, ಏನಿಲ್ಲ. ಅದು ನಾವು ಮಾತಾಡ್ಕೊಂಡಿದೀವಿ, ಯಾಕೆಂದ್ರೆ ಅವ್ನು ಕರ್ಕೊಂಡು ಹೋಗ್ಬೇಕಲ್ಲ ಅದಕ್ಕೆ. ಜಿಯೋ ಹೆಂಗಿತ್ತು ಬೋಟ್ ರೈಡು? ಏನು ಬೈಕ್ ಬೋಟ್ ಸರಿಯಾಗಿ ಕವರೇ ಮಾಡಿಲ್ಲ. ಬೈಕ್ ಬೋಟ್. ಇವ್ರು ಹೋದ್ರಾ? ಹೋಗ್ಬಿಟ್ಟು ಹೋಗ್ಬೇಕಾದ್ರೆ ಏನು ಮಾಡಿದೆ ಅಂದರೆ ವಾಲೆಟ್ ಬೇಕಾಯ್ತು ಕೆಳಗಡೆ ಅಂದರೆ ಇವ್ರದ್ದು ಬ್ಯಾಗು. ಅದ್ರಲ್ಲಿ ದುಡ್ಡು ಇತ್ತಲ್ಲ, ತಕ್ಷಣ ದುಡ್ಡು ಎತ್ತಬೇಕು ಅಂತ ಬರೀ ಆ ಕಡೆ ಗಮನ ಹೊಟ್ಟೋಯ್ತು. ಆಮೇಲೆ ಇವ್ರು ಬಂದಿದ್ದೇ ಗೊತ್ತಾಗಲಿಲ್ಲ. ಸೊ ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಯಿತು, ಶೂಟೇ ಮಾಡಲಿಲ್ಲ. ನೀವು ಒಂಚೂರು ಎದುರ್ಕೊಳ್ಳಿದ್ರಂತೆ, ಚೆನ್ನಾಗಿ ಹೋಗಿದ್ದ. ನಮ್ಮ ಮನೆಯವರು ಕೇಳ್ತಾರೆ ಎಲ್ಲಿ ಅದು ಫೋಟೋಸು ಇದೆಲ್ಲ ಅಂತ. ಸೊ ನನ್ನಿದ್ರಿಂದ ಮಿಸ್ ಆಯಿತು, ಬೇಜಾರಾಗ್ತಿದೆ. ಫಸ್ಟ್ ಟೈಮ್ ಅವ್ನು ರೈಡು, ಅವ್ನು ಫಸ್ಟ್ ಟೈಮ್ ಏನೇನಾಗುತ್ತೆ ಅದೆಲ್ಲ ನಾನು ಕ್ಯಾಪ್ಚರ್ ಮಾಡ್ಬೇಕಂತ ನಮ್ಗೆ ಇಷ್ಟ. ನೋಡೋಣ. ಅವನಂತೂ ಎಂಜಾಯ್ ಮಾಡ. ಹೆಂಗಿತ್ತು? ಇಲ್ಲೇನು ಹೆಂಗಿತ್ತು? ಅವನು ಆಟ ಆಡೋದ್ರಲ್ಲೇ ಬಿಸಿ. ಐಲ್ಯಾಂಡಿಂದ ಆಟ ಆಡಿದೆಲ್ಲ ಆದಮೇಲೆ ನಾವು ಮತ್ತೆ ಸ್ಪೀಡ್ ಬೋಟಲ್ಲಿ ಸಿಟಿಗೆ ಹೊರಟ್ವಿ. ಸ್ಪೀಡ್ ಬೋಟ್ ಜಿಯಾನ್ಗೆ ತುಂಬ ಇಷ್ಟ ಆಗುತ್ತೆ. ಹಿಂದೆ ನೋಡ್ಬೋದು ಇಲ್ಲಿ ಎಲ್ಲಿ ಅದು ಪಟಾಯ ಸಿಟಿ. ಸೊ ಜಸ್ಟ್ ಮುಗಿಸ್ಕೊಂಡು ಬಂದ್ವಿ, ಈಗ ವಾಪಸ್ ಹೋಗ್ತಾ ಇದೀವಿ. ಇವಾಗ ಹೋಗಿದ ತಕ್ಷಣ ಬಾತ್ ಟಬ್ಗೆ ಹೋಗ್ಬೇಕು. ಸೊ ಅದೊಂದಿದೆ. ಇವಾಗ ಮನೆಗೆ ಹೋಗಿತ್ತು, ಸಾರಿ ಮನೆ ಅನ್ನೋದೇ ಬರುತ್ತಲ್ಲ. ಸೊ ನಾವೆಲ್ಲಿ ಇರ್ತೀವಿ ಮನೆ ಅಂತ ಬರುತ್ತೆ. ಅದು ಜಿಯಾನು ಕಲಿಸ್ಕೊಟ್ಟಿದ್ದು. ಅವನು ಎಲ್ಲಿರ್ತಾನೆ ಅವನು ಅಲ್ಲಿ ವಾಪಸ್ ಹೋಗ್ಬೇಕು ಅಂದರೆ ಮನೆಗೆ ಹೋಗ್ಬೇಕು ಅಂತ ಹಂಗೆ ಹೇಳೋದು ಅವನು. ಸೊ ಅವನಿಗೆ ನಮಗೂ ಬಂದ್ಬಿಟ್ಟಿದೆ. ಫಸ್ಟ್ ಇಲ್ಲ ನಾವು ರೂಮ್ ಅಂತ ಹೇಳ್ತಾ ಇದ್ವಿ. ಅವ್ನು ಹೆಂಗೆ ಅಂದರೆ ಇವಾಗ ಎಲ್ಲಿ ಇಲ್ಲೇ ಅಂತಲ್ಲ, ಎಲ್ಲಿರ್ತಾನೆ ಅವ್ನಿಗೆ ಅದು ಮನೆ. ಸೊ ಅವನಿಂದ ಕಲ್ತಿದ್ದದು. ಕೆಲವೊಂದ್ಸರಿ ಮಕ್ಳಿನ ಏನೇನೋ ಕಲಿತೀವಿ ಅಂತೀವಲ್ಲ, ಹಂಗೆಲ್ಲ. ಸೊ ಇವಾಗ ಹೋಗಿ ಅವನು ಬಾತ್ ಟಬ್ಬಲ್ಲಿ ಆಟ ಆಡ್ಬೇಕಂತೆ. ಸ್ವಲ್ಪನೂ ಎದುರ್ಕೊಳ್ಳಿಲ್ಲ ಅವನು ಇದರಲ್ಲಿ. ಏನಮ್ಮ ಅದು ಬೈಕ್? ಬೋಟ್ ಬೈಕ್. ಫ್ರೆಂಡ್ಸ್, ಸೊ ನೋಡಿದ್ರಲ್ವಾ ಹಿಂಗಿತ್ತು ನಮ್ಮದು ಪಟಾಯದು. ಪಟಾಯಾಗಿ ಬಂದ್ವಿ. ಆಮೇಲೆ ಅವತ್ತಿನ ದಿನ ನೈಟು ಸುಮ್ಮನೆ ಅಲ್ಲೇ ಹೋಗಿ ಸುತ್ತಾಡ್ಕೊಂಡು ಬಂದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಫ್ಲೋಟಿಂಗ್ ಮಾರ್ಕೆಟು ಮತ್ತು ಟೈಗರ್ ಪಾರ್ಕು ಇದಕ್ಕೆಲ್ಲ ಹೋಗಿದ್ವಿ, ಜ್ಯುವೆಲ್ರಿ ಅದಕ್ಕೆಲ್ಲ. ಆಮೇಲೆ ಇವತ್ತು ಹೋಗಿದ್ವಿ ಕೋರಲ್ ಐಲ್ಯಾಂಡ್ಗೆ. ಸೊ ಅಲ್ಲೇ ಒಂದು ಮಾಲ್ ಇತ್ತು, ಅಲ್ಲೇ ಸ್ವಲ್ಪ ಹೊತ್ತು ಸುತ್ತಾಡಿದ್ವಿ. ಹೀಗಿತ್ತು ನಮ್ಮದು ಪಟಾಯ ಟ್ರಿಪ್. ಆದಷ್ಟು ಎಲ್ಲ ಕವರ್ ಮಾಡಿದ್ವಿ, ಯಾಕೆಂದರೆ ನಾನು ಫಸ್ಟ್ ಟೈಮ್ ಬಂದಾಗ ನಾನು ಸ್ವಲ್ಪ ನೋಡಿದ್ವಿ. ಈ ಸರಿ ಜಿಯಾನ್ಗೆ ಏನೇನು ಮಾಡಿಸ್ಬೋದು, ಯಾಕೆಂದರೆ ಈ ಸರಿ ಟ್ರಿಪ್ಪಲ್ಲೆಲ್ಲ ಜಿಯಾನ್ಗೆ ಏನೇನು ಇಷ್ಟ ಆಗುತ್ತೆ ಅದನ್ನೇ ಜಾಸ್ತಿ ಮಾಡ್ತಿರೋದು. ಸೊ ಅದಕ್ಕೆ ಜಿಯಾನ್ಗೆ ಏನೇನು ಮಾಡಿಸ್ಬೋದು, ಝೂ ಆಗಿರ್ಬೋದು, ಈ ಥರ ಟೈಗರ್ ಪಾರ್ಕು ಆ ಥರದ್ದೆಲ್ಲ. ಸೊ ಈ ಥರ ಎಲ್ಲ ಮಾಡಿದ್ವಿ, ಚೆನ್ನಾಗಿತ್ತು. ಅವ್ರದ್ದು ಒಂದು ಮಿಸ್ ಆಯಿತು ಕ್ಲಿಪ್ಪಿಂಗ್ಸು. ಸೊ ಅದೊಂದಿದೆ, ಅದು ಅಲ್ಲಿ ಫೋಟೋಸು ತೊಗೋತಾ ಇರಲಿಲ್ಲ. ಇನ್ನು ಬೇರೆ ಎಲ್ಲ ಟೂರಿಸ್ಟ್ ಪ್ಲೇಸಲ್ಲೂ ಫೋಟೋಸ್ ತೆಗೆದು ನಿಮ್ಗೆ ಬೇಕಾದ್ರೆ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ಬಟ್ ಅದೇನೋ ಅದೊಂದು ಫೋಟೋಸ್ ತೊಗೋತಾ ಇರಲಿಲ್ಲ. ಸೊ ಇಷ್ಟು ಇವತ್ತಿನ ವ್ಲಾಗು. ನಾನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಾನು ನಾಳೆ ಇಲ್ಲಿಂದ ಬ್ಯಾಂಕಾಕ್ ಹೋಗಿ ಬ್ಯಾಂಕಾಕಿಂದ ಫುಕೆಟ್ಗೆ ಹೋಗಬೇಕು. ಸೊ ಜರ್ನಿ ಇದೆ, ನಾಳೆ ವ್ಲಾಗ್ ಮಾಡಲ್ಲ ನಾನು. ಫುಕೆಟಲ್ಲಿ ಡೈರೆಕ್ಟಾಗಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿ ಏನೇನು ಮಾಡ್ತೀವಿ, ಹೇಗೆಲ್ಲ ಇರುತ್ತೆ ನೀವು ನೋಡ್ಬೋದು. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ಕಾರ, ಗುಡ್ ನೈಟ್.